ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹನ ಪ್ರೀತಿನ ಭಾಗ 2. ಜಾನು, ನಿನ್ನ ಅಂದಕ್ಕೆ ಸೋತಿದ್ದೇನೆ. ನೀನು ನನ್ನನ್ನು ಅಷ್ಟೇ ಪ್ರೀತಿಸಿದ್ದೀಯಾ? ನಾನು ನಿನ್ನವನಾಗಿ ಇರಬೇಕು ಎಂದು ಬಯಸಿದ್ದೀಯಾ? ಆದರೆ ಯಾವುದೇ ಆಸೆ, ಸ್ವಾರ್ಥ, ಪ್ರತಿಫಲ ಇಲ್ಲದೆ ನನ್ನ ಜೊತೆ ಇದ್ದಿದ್ದು ಭವಿ. ಅವಳು ನನ್ನ ಸಂತೋಷ, ನೋವು ಎರಡರಲ್ಲೂ ನನ್ನ ಜೊತೆ ಇದ್ದಾಳೆ. ನನಗೆ ನನ್ನ ಪ್ರೀತಿ ಸಿಗಬೇಕು ಎಂದು ಬಯಸಿದಳು. ನನ್ನ ಪ್ರೀತಿಗಾಗಿ ಅವಳು ನೋವನ್ನು ತೋರ್ಗೊಡದೆ ನನ್ನಿಂದ ದೂರವಾದಳು. ನಿನ್ನ ಜೊತೆ ನನ್ನ ಭವಿಷ್ಯದ ಕನಸನ್ನು ಕಂಡಿದ್ದೇನೆ. ಆದರೆ ಪವಿ ಇಲ್ಲದ ನನ್ನ ವರ್ತಮಾನವನ್ನು ಊಹಿಸಲು ಆಗುತ್ತಿಲ್ಲ. ನಮ್ಮ ಪ್ರೀತಿಯ ಸ್ವಾರ್ಥದಲ್ಲಿ ನಿನ್ನ ನಿಸ್ವಾರ್ಥ ಸ್ನೇಹವನ್ನು ಕಳೆದುಕೊಳ್ಳಲು ಆಗುತ್ತಿಲ್ಲ. ಮುಂದೆ ಒಂದು ದಿನ ನಿನಗೆ ಒಬ್ಬ ಒಳ್ಳೆ ಸಂಗಾತಿ ಸಿಗಬಹುದು, ನನಗೂ ಒಳ್ಳೆ ಹುಡುಗಿ ಸಿಗಬಹುದು. ಆದರೆ ಪವಿ ಅಂತಹ ಗೆಳತಿ ಸಿಗುವುದಿಲ್ಲ. ನಾನವಳನ್ನು ಕಳೆದುಕೊಳ್ಳಬಾರದು ಎಂದು ನಿರ್ಧರಿಸಿದ್ದೇನೆ. ಜಾನು, ನನಗೆ ನೀನು ಬೇಕು, ಆದರೆ ಪವಿ ಬೇಕೇ ಬೇಕು. ಇದೇ ನನ್ನ ನಿರ್ಧಾರ. ಆದರೆ ನಾನು ಈಗ ನೀವಿಬ್ಬರೂ ಬೇಕು ಎನ್ನುವ ಮನಸ್ಥಿತಿಯಲ್ಲಿ ಇಲ್ಲ. 2 ದೋಣಿ ಪಯಣ ಎಂದೂ ದಡ ಸೇರುವುದಿಲ್ಲ. ಈ ಸಂಶಯ, ಗೊಂದಲಗಳ ಮಧ್ಯೆ 2 ಸಂಬಂಧವನ್ನು ಸರಿದೂಗಿಸಲು ಆಗುವುದಿಲ್ಲ. ಅದಕ್ಕೆ ನಿನ್ನ ಪ್ರೀತಿಯ ಅಪ್ಪುಗೆಗಿಂತ ಪವಿಳ ಸ್ನೇಹದ ಅನುಬಂಧವೇ ಅವಶ್ಯ ಎನಿಸುತ್ತಿದೆ. ನಾನು ನಿನಗೆ ಮೋಸ ಮಾಡಿದ್ದೇನೆ ಎಂದು ಅನಿಸಿದರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು. ನಾನು ನಿನಗೆ ಪ್ರಪೋಸ್ ಮಾಡಲು ಒಳ್ಳೆ ದಿನಕ್ಕಾಗಿ ಕಾಯುತ್ತಿದ್ದೆ. ನಾನು ಇಲ್ಲಿಯವರೆಗೂ ಯಾವತ್ತೂ ನಿನಗೆ ಐ ಲವ್ ಯು ಎಂದು ಹೇಳಲೇ ಇಲ್ಲ. ಆದರೆ ಇವತ್ತು ನಾನು ನಿನಗೆ ಅದನ್ನು ಹೇಳಿದರೆ ಆ ಮಾತಿಗೆ ಅರ್ಥವೇ ಇಲ್ಲದಂತಾಗುತ್ತದೆ. ದಯವಿಟ್ಟು ನನ್ನನ್ನು ಮರೆತು ಬಿಡು. ಮೂಕ ಪ್ರೇಕ್ಷಕಿಯಾಗಿ ನಿಂತಿದ್ದ ಜಾನು ಏನೂ ಮಾತನಾಡದೆ ಹಿಂದೆ ದೂರ ನಡೆದಳು. ಗೌರವ್ನಿಂದ ದೂರ ನಡೆದಳು. ಹಾಗಿದ್ದರೆ ಜಾನು ಮೇಲೆ ನನಗೆ ನಿಜವಾದ ಪ್ರೀತಿ ಇರಲಿಲ್ಲವೇ? ಅದು ಬರೀ ಆಕರ್ಷಣೆಯೇ? ಅವಳನ್ನು ಕಳೆದುಕೊಂಡ ನೋವು ಇಲ್ಲವೇ? ಹಾಗಾದರೆ ನನಗೆ ಪವಿ ಮೇಲೆ ಇರುವ ಭಾವನೆ ಏನು? ನಾನವಳನ್ನು ಪ್ರೀತಿಸುತ್ತಿದ್ದೇನೆ. ಅವಳು ನನ್ನನ್ನು ಪ್ರೀತಿಸಿದ್ದರೆ ನನ್ನನ್ನು ಹೇಗೆ ಬಿಟ್ಟುಕೊಡುತ್ತಿದ್ದಳು? ಇಷ್ಟಕ್ಕೂ ನಾನವಳನ್ನು ನೋಡೇ ಇಲ್ಲ. ಪ್ರೀತಿಸಲು ಹೇಗೆ ಸಾಧ್ಯ? ಪ್ರೀತಿ ಎಂದರೆ ಅವಳು ಒಪ್ಪಿಕೊಳ್ಳುತ್ತಾಳಾ? ಒಂದು ವೇಳೆ ತಿರಸ್ಕರಿಸಿದರೆ? ನಿಜಕ್ಕೂ ಹುಡುಗ ಹುಡುಗಿ ಕೇವಲ ಸ್ನೇಹಿತರಾಗಿ ಇರಲು ಸಾಧ್ಯವಿಲ್ಲವೇ? ಇದಕ್ಕೆಲ್ಲ ಉತ್ತರ ಪವಿ ಕೊಡಬೇಕು. ಜಾನು ನಿರ್ಧರಿಸಿದ್ದಾಯಿತು, ಗೌರವ್ ನಿರ್ಧರಿಸಿದ್ದಾಯಿತು. ಈಗ ಯೋಚಿಸುವ, ನಿರ್ಧರಿಸುವ ಭಾರ ಪವಿದಾಗಿತ್ತು. ಮಾರನೇ ದಿನ ಎಲ್ಲ ಕನ್ಫ್ಯೂಷನ್ನಿಂದ ದೂರಾಗಿ ಪವಿ ಜೊತೆ ಮಾತಾಡಬೇಕು. ಎಲ್ಲದಕ್ಕೂ ಮೊದಲು ಅವಳ ಫೋಟೋ ಒಂದ್ಸಾರಿ ನೋಡಬೇಕು. ನನ್ನ ಜೀವನದಲ್ಲಿ ಪವಿಗೆ ಇರುವ ಮಹತ್ವದ ಸ್ಥಾನದ ಬಗ್ಗೆ ಹೇಳಬೇಕು ಎಂದು ನಿರ್ಧರಿಸಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದು ಬೆಳಗಿನ ಜಾವ ನಿದ್ದೆ ಮಂಪು ಹತ್ತಿತ್ತು. ಬೆಳಗ್ಗೆ ಎದ್ದಿದ್ದು ತಡವಾಯಿತು. ಕಣ್ಣು ಬಿಟ್ಟ ತಕ್ಷಣ ಮಾಡಿದ್ದ ಮೊದಲ ಕೆಲಸ ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ್ದು. ಅವಳ ರಿಪ್ಲೈಗಾಗಿ ಕಾದಿದ್ದು. ಆದರೆ ಎಷ್ಟು ಹೊತ್ತಾದರೂ ರಿಪ್ಲೈ ಬರಲಿಲ್ಲ. ಅವಳು ಕಾಲೇಜ್ ಹೋಗಿದ್ದಾಳೇನೋ ಅದು ಇದು ಅಂತ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡೆ. ವಲ್ಲದ ಮನಸ್ಸಿನಿಂದ ನನ್ನದು ದಿನಚರಿ ನಡೆದಿತ್ತು. ಕ್ಷಣಕ್ಕೊಮ್ಮೆ ಮೊಬೈಲ್ ನೋಡೋದು ಮರೆತಿರಲಿಲ್ಲ. ಮಧ್ಯಾಹ್ನ ದಾಟಿದರೂ ರಿಪ್ಲೈ ಇಲ್ಲ. ಫೋನ್ ಮಾಡಲು ಯಾಕೋ ಧೈರ್ಯ ಬರಲಿಲ್ಲ. ಸಂಜೆಯವರೆಗೂ ಆತಂಕದಿಂದ ಕಾದಿದ್ದು ಆಯಿತು. ಅಂತೂ ಕೊನೆಗೆ ಸಂಜೆ 6ಕ್ಕೆ ಮೆಸೇಜ್ ಬಂತು, ಗುಡ್ ಮಾರ್ನಿಂಗ್ ಅಂತ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಮಾತಾಡಬೇಕು, ಕಾಲ್ ಮಾಡ್ಲಾ ಅಂತ ಮೆಸೇಜ್ ಮಾಡಿದೆ. ಓಕೆ ಅಂದ್ಲೋ. ಕಾಲ್ ಮಾಡಿದೆ. ಹೇಗಿದ್ದೀಯ ಪವಿ? ಬೆಳಗ್ಗೆಯಿಂದ ಯಾಕೆ ರಿಪ್ಲೈ ಮಾಡಲಿಲ್ಲ? ಸಾರಿ ಗೌರವ್, ಕಾಲೇಜ್ ಹೋಗಿದ್ದೆ, ಮೊಬೈಲ್ ತಗೊಂಡು ಹೋಗಿರಲಿಲ್ಲ. ಇವಾಗ ಮನೆಗೆ ಬಂದು ನೋಡಿದೆ. ನಿನ್ನ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಮಾತನಾಡಬೇಕು ಅಂದೆ, ಏನು ಹೇಳು? ಅವಳ ಮಾತಿನಲ್ಲಿ ಖುಷಿ ಇರಲಿಲ್ಲ. ನಿರ್ಲಿಪ್ತ ಭಾವ, ನೀರಸ ಪ್ರತಿಕ್ರಿಯೆ. ಯಾಕೆ ನಾನು ಕಾಲ್ ಮಾಡಿದ್ದು ಖುಷಿ ಆಗಲಿಲ್ವಾ? ಯಾಕೆ ಡಲ್ ಆಗಿದ್ದೀಯಾ? ಅದೆಲ್ಲ ಬಿಡು. ನಿಂಗೆ ನನ್ನ ನೋಡಬೇಕು ಅಂತ ಅನಿಸಿಲ್ವಾ? ಆದರೆ ನಾನು ಮೊದಲು ನಿನ್ನ ನೋಡಬೇಕು. ಫೋಟೋ ಕಳಿಸ್ತೀಯಾ? ನನ್ನ ಫೋಟೋ ಈಗ ಯಾಕೆ ನೋಡಬೇಕು? ಅದೆಲ್ಲ ಬಿಡು. ಈಗ ಕಾಲ್ ಮಾಡಿದ್ದು ಯಾಕೆ ಹೇಳು? ನೀನು ಜಾನುಗೆ ಪ್ರಪೋಸ್ ಮಾಡಿದ್ಯಾ? ಅವಳ ನಿನ್ನ ಮಧ್ಯೆ ಎಲ್ಲ ಚೆನ್ನಾಗಿದೆ ತಾನೇ? ಇವಾಗ ನೀನು ಕಾಲ್ ಮಾಡಿದ್ದು ಜಾನುಗೆ ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ವಿಷಯ ಹೇಳಿ ಕಾಲ್ ಕಟ್ ಮಾಡು. ನಾನು ನಂಬರ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ನೀನು ನಂಬರ್ ಚೇಂಜ್ ಮಾಡು. ಅವಳ ಮಾತಿನ ಧಾಟಿ ಒಳಗೆ ಗೊತ್ತಾಯಿತು. ಅವಳ ಯಾವ ಮಾತು ಮನಸ್ಸಿಂದ ಅಲ್ಲ ಅಂತ. ಆದರೆ ಇವಾಗಲೇ ಅವಳಿಗೆ ಏನೂ ಹೇಳೋದು ಬೇಡ ಅಂತ. ಇಲ್ಲ ಕಣೆ, ಪವಿನ ದೂರ ಮಾಡಿಕೊಳ್ಳೋಕೆ ಆಗೋದಿಲ್ಲ ಅಂತ ಜಾನುಗೆ ಹೇಳಿದ್ದೇನೆ. ಅವಳು ಒಪ್ಪಿಕೊಂಡಿದ್ದಾಳೆ. ಏನೂ ತೊಂದರೆ ಇಲ್ಲ.
ನಾವಿಬ್ಬರು ಮೊದಲಿನ ಹಾಗೆ ಒಳ್ಳೆ ಸ್ನೇಹಿತರಾಗಿ ಇರೋಣ ಎಂದಾಗ ಅವಳು, ನಿಜಾನಾ? ನಂಬೋಕ್ಕೆ ಆಗ್ತಿಲ್ಲ ಕಣೋ. ಜಾನು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಅವಳು ನಮ್ಮ ಸ್ನೇಹ ಅರ್ಥ ಮಾಡಿಕೊಂಡ್ಲಲ್ಲ, ಅಷ್ಟೇ ಸಾಕು. ನಾನೊಂದ್ಸಾರಿ ಅವಳ ಜೊತೆ ಮಾತಾಡಬೇಕು ಅಂದ್ಲು. ನಾನೇ ಮಾತಾಡಲ್ಲ, ನಿನ್ನ ಜೊತೆ ಯಾವಾಗ ಮಾತಾಡ್ಸಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಹಾಂ ಸರಿ ಪವಿ, ಒಂದ್ಸಾರಿ ಇಬ್ಬರು ಫ್ರೀ ಇದ್ದಾಗ ಮಾತಾಡಿಸ್ತೀನಿ. ಹಾಂ, ಫೋಟೋ ವಿಚಾರ ಏನು ಮಾಡಿದೆ? ಕಳ್ಸೋಕ್ಕೆ ಇಷ್ಟ ಇಲ್ವಾ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ಎರಡೂ ಅಲ್ಲ ಕಣೋ. ನಮ್ಮಿಬ್ಬರ ಭಾವನೆಗಳು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರುವಾಗ ಮುಖ ನೋಡುವ ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿದ್ದೀವಾ ಇಲ್ಲವಾ ಅನ್ನೋದರ ಮೇಲೆ ನಮ್ಮ ಸಂಬಂಧ ನಿಂತಿಲ್ಲ ಅನ್ಕೋತೀನಿ. ಅದೆಲ್ಲ ನಿಜ ಕಣೆ, ಆದರೆ ಸುಮ್ಮನೆ ನೋಡಬೇಕು ಅನ್ನಿಸ್ತು. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು. ಇಷ್ಟ ಇಲ್ಲ ಅಂತ ಅಲ್ಲ, ಸರಿ ನೀನು ನೋಡಬೇಕು ಅಂತ ಇದೆಯಲ್ಲ, ನಾಳೆ ಸ್ಕ್ಯಾನ್ ಮಾಡಿ ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು ಪವಿ. ನನ್ನ ಫೋಟೋನು ಕಳಿಸ್ಲಾ? ನನಗೇನು ನೋಡಬೇಕು ಅಂತ ಇಲ್ಲ. ಕಳಿಸೋದಿದ್ರೆ ಕಳಿಸೋ, ನೋಡೋಣ. ಇಷ್ಟೆಲ್ಲ ಮಾತುಕತೆಗಳ ನಡುವೆ ದಿನ ಕಳೆಯಿತು. ಗೌರವ್ ಕ್ಲಾಸ್ ಮುಗಿಸಿ ಫೋಟೋ ಪವಿಗೆ ಮೇಲ್ ಮಾಡಿದ. ಅವಳ ಮೇಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ವೇಟಿಂಗ್ ಟು ಸಿ ಯು ಅಂತ ಮೆಸೇಜ್ ಕಳಿಸಿದೆ. ಅವಳು ಅಪ್ಲೋಡ್ ಮಾಡ್ತಾ ಇದ್ಲು. ಇವನಿಗೂ ಮೇಲ್ ರಿಸೀವ್ಡ್. ಅಟ್ಯಾಚ್ಮೆಂಟ್ ಡೌನ್ಲೋಡ್ ಆಗ್ತಾ ಇದೆ. ಕುತೂಹಲ, ಏನೋ ಒಂದು ರೀತಿ ಎಕ್ಸೈಟ್ಮೆಂಟ್. ಫೋಟೋ ಡೌನ್ಲೋಡ್ ಆಯಿತು. ಗೆಸ್ ಮಾಡಿದ ಹಾಗೆ ಅವಳು ಖಂಡಿತವಾಗಿಯೂ ಜಾನು ಅಲ್ಲ. ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣದ ಹುಡುಗಿ. ಜಾನು ಅಷ್ಟು ಸುಂದರವಾಗಿ ಅಂತೂ ಇಲ್ಲ. ನೋಡಿದ ತಕ್ಷಣ ಯಾರೋ ಪ್ರೀತಿಸಿಬಿಡುವಷ್ಟು ಚೆಲುವೆ ಇವಳಲ್ಲ. ಅದರ ಕೆಳಗಡೆ ಇದ್ದ ಅಕ್ಷರಗಳು ಗೌರವ್ ಮನಸ್ಸಿಗೆ ಚುಚ್ಚಿತು. ನಾನು ಅಷ್ಟೊಂದು ಸುಂದರವಾಗಿ ಇಲ್ಲ ಎಂದು ನೀನು ನನ್ನನ್ನು ದೂರ ಮಾಡುತ್ತೀಯಾ ಎಂದು. ಅದನ್ನು ನೋಡಿ ಸುಮ್ಮನೆ ರೂಮ್ಗೆ ಬಂದ ಗೌರವ್ ನೋಡಲು ತುಂಬಾನೇ ಸುಂದರವಾಗಿದ್ದ. ಅದ್ಭುತವಾದ ಮೈಕಟ್ಟು, ತಿಳಿ ಬಣ್ಣ, ಅವನ ಹೇರ್ ಸ್ಟೈಲ್ ಯಾವುದೇ ಹೀರೋಗಳಿಗೂ ಕಮ್ಮಿ ಇಲ್ಲ ಅನ್ನೋಷ್ಟು. ಆದರೆ ಪವಿ ಯಾವುದೇ ಭಾವನೆ ತೋರಿಸಿಕೊಳ್ಳಲಿಲ್ಲ. ರೂಪದಿಂದ ನಮ್ಮಿಬ್ಬರ ಬಾಂಧವ್ಯ ಬದಲಾಗಲು ಸಾಧ್ಯವೇ? ಪವಿ ಯಾಕೆ ಹಾಗೆ ಭಾವಿಸಿದಳು? ರಾತ್ರಿ ಅವಳಿಗೆ ಫೋನ್ ಮಾಡಿದ. ಇಷ್ಟೊತ್ತಿಗೆ ಮನೆಯಲ್ಲಿ ಮಾತಾಡೋಕ್ಕೆ ಆಗಲ್ಲ ಕಣೋ ಅಂದ್ಲು. ಆದರೆ ಪ್ಲೀಸ್ ಹೇಗಾದರೂ ಮಾಡು, ನಾನು ಮಾತಾಡಲೇಬೇಕು ಅಂದ. ಅವಳು ಹೇಗೋ ಮ್ಯಾನೇಜ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ಲು. ಪವಿ, ನಿನ್ನ ರೂಪ ನೋಡಿ ನಾನು ಸ್ನೇಹ ಮಾಡಿಲ್ಲ. ಈಗ ನೋಡಿ ದೂರ ಆಗ್ತೀನಿ ಅಂತ ಹೇಗೆ ಅನ್ಕೊಂಡೆ? ಈಗ ಎಲ್ಲ ನಿಜ ಹೇಳ್ತೀನಿ ಕೇಳು. ನಾನು ನಿನ್ನ ಆರಿಸಿಕೊಂಡು ಜಾನನ್ನ ಕಳೆದುಕೊಂಡಿದ್ದೀನಿ. ನನಗೆ ನಿನ್ನ ಸ್ನೇಹ ಮುಖ್ಯವಾಗಿದೆ. ಈ ವಿಷಯದ ಬಗ್ಗೆ ಇನ್ಮುಂದೆ ಮಾತಾಡೋದು ಬೇಡ. ನಾವಿಬ್ಬರೂ ಮೊದಲಿನ ಹಾಗೆ ಆರಾಮಾಗಿ ಇರೋಣ. ಭವಿಷ್ಯದ ನಮ್ಮ ಸಾಧನೆ ಬಗ್ಗೆ ಗಮನ ಹರಿಸೋಣ. ನಿನ್ನ ಎಲ್ಲ ಸುಖ ದುಃಖಗಳಲ್ಲಿ ನಾನು ಜೊತೆ ಇರುತ್ತೇನೆ. ಹಾಗೆ ನೀನು ನನಗೆ ಎಂದು ನಿರ್ಧರಿಸಿದರು. ಅವಳು ಅಷ್ಟೇ ಸಂತೋಷದಿಂದ ಒಪ್ಪಿಕೊಂಡಳು. ಹೀಗೆ ಅವರ ಸ್ನೇಹ ಸ್ವಲ್ಪ ವರ್ಷ ಕಳೆಯಿತು. ಆ ವರ್ಷಗಳಲ್ಲಿ ಭಾವನೆಗಳಲ್ಲಿ ಆದ ಬದಲಾವಣೆ, ಅವರ ಭಾವನೆ ಎಲ್ಲದರ ಕೊನೆಯ ಹತ್ತಿರ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಶಾಂತವಾಗಿ ಹರಿಯುವ ಸ್ನೇಹದ ಕಡಲು. ಒಂದು ದಿನ ಪವಿನ ನೋಡಲು ಅವರ ಊರಿಗೆ ಬಂದ ಗೌರವ್. ಇಬ್ಬರು ಮೊದಲ ಬಾರಿ ಭೇಟಿಯಾದರು. ಅಲ್ಲಿ ಇಲ್ಲಿ ಸುತ್ತಾಡಿದರು. ಅವನು ಅವಳಿಗಾಗಿ ಏನೇನು ಗಿಫ್ಟ್ ತಂದಿದ್ದ. ಹಾಗೆ ಅವಳು ಕೂಡ ಅವನಿಗೆ ಇಷ್ಟ ಅಂತ ಪಿಂಕ್ ಟೀ ಶರ್ಟ್ ಹುಡುಕಿ ತಂದಿದ್ದಳು. ಒಬ್ಬರಿಗೊಬ್ಬರು ಇಷ್ಟ ಕಷ್ಟವನ್ನು ಚೆನ್ನಾಗಿ ಹರಿತಿದ್ದರು. ಪವಿ ಮನೆಯಲ್ಲಿ ಸ್ನೇಹಿತೆಯ ಅಣ್ಣ ಹಾಗೆ ಹೀಗೆ ಅಂತ 108 ಕತೆ ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಹಾಕಿದ್ದಳು. ಹುಷಾರಾಗಿದ್ದೀಯ ಪುಟ್ಟ, ತಿಂಡಿ ತಿಂದಿಯ ಬಂಗಾರ ಅನ್ಕೊಂಡು ಸಂಭ್ರಮದಿಂದ ಇದ್ದರು. ಒಂದು ದಿನ ಗೌರವ್ ಪವಿಗೆ ಐ ಲವ್ ಯು ಚಿನ್ನು ಅಂದ. ಆವಾಗ ಅವಳು 1 ನಿಮಿಷಕ್ಕೆ ಮೌನಳಾದಳು. ಅವಳ ಗೊಂದಲ ಅರ್ಥ ಮಾಡಿಕೊಂಡು, ಯಾಕೆ ಫ್ರೆಂಡ್ಸ್ ಪ್ರೀತಿ ಮಾಡಬಾರ್ದಾ? ಲವರ್ಸ್ ಮಾತ್ರ ಲವ್ ಮಾಡಬೇಕಾ ಅಂತ ನಕ್ಕಿದ್ದ. ಹುಷಾರಿಲ್ಲ ಕಣೋ, ತುಂಬ ತಲೆನೋವು ಅಂದರೆ ಬಾ ಚಿನ್ನು, ನನ್ನ ತೊಡೆ ಮೇಲೆ ಮಲ್ಗೋ, ರಿಲ್ಯಾಕ್ಸ್ ಆಗುತ್ತೆ ಎಂದು ವಾತ್ಸಲ್ಯ ತೋರಿಸುತ್ತಿದ್ದ. ನಮ್ಮ ಅಮ್ಮನೂ ಹಾಗೆ ಅಂತಾಳೆ ಕಣೋ ಎನ್ನುತ್ತಿದ್ದಳು. ಗೌರವ್, ರಾತ್ರಿ ನೀನು ಊಟ ಮಾಡದೇ ಇದ್ರೆ ನಾನು ಮಾಡಲ್ಲ ಅನ್ನುತ್ತಿದ್ದಳು ಪವಿ. ಅವಳ ಎಕ್ಸಾಮ್ ಇದ್ರೆ ಇವನು ರಾತ್ರಿ ಇಡೀ ಎಚ್ಚರ ಇದ್ದು ಅವಳಿಗೆ ಓದುತ್ತಾ ಇದ್ದೀಯಾ ಅಂತ ಮೆಸೇಜ್ ಮಾಡ್ತಿದ್ದ. ಅವಳು ಹಾಗೆ. ಗೌರವ್, ನಿನಗಿಂತ ಮುಂಚೆ ನನ್ನ ಮದುವೆನೇ ಆಗತ್ತೆ, ಮದುವೆಗೆ ನೀನು ಬರ್ತೀಯಲ್ಲ ಅಂದಿದ್ಲು. ಖಂಡಿತ ಬರ್ತೀನಿ ಕಣೆ. ಹುಡುಗನ್ನ ನಾನೇ ಇಂಟರ್ವ್ಯೂ ಮಾಡಿ ನನ್ನ ಪವಿನ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ಲೋ ಅಂತ ಟೆಸ್ಟ್ ಮಾಡಿ ಅಪ್ರೂವಲ್ ಕೊಟ್ಟ ಮೇಲೆ ನೀನು ಮದುವೆ ಆಗಬೇಕು ಎಂದಿದ್ದ. ನನ್ನ ಮದುವೆಗೆ ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀಯಾ? ನಿಮ್ಮನ್ನೆಲ್ಲ ನೆಲೆಸಿಕೊಂಡು ಫೋಟೋ ತೆಗೆಸ್ಕೋತೀನಿ ಅಂತ ತಮಾಷೆ ಮಾಡ್ತಿದ್ರು.
ನಿನಗೆ ಫಸ್ಟ್ ಮಗಳು ಹುಟ್ಟಿದ್ರೆ ನಾನು ಅವಳಿಗೆ ಲೈನ್ ಹೊಡಿತೀನಿ ಕಣೆ ಅಂದಿದ್ದ. ಹೋಗೋ, ನೀನು ಮುದುಕ ಆಗಿರ್ತೀಯ, ನನ್ನ ಮಗಳು ನಿಂಗೆ ಅಂಕಲ್ ಅಂತಾಳೆ ತಿಳ್ಕೊ ಅಂದಿದ್ಲು ಪವಿ. ಯಾವುದು ನಿಜ ಯಾವುದು ತಮಾಷೆ, ತಮ್ಮ ಮಧ್ಯೆ ಇರುವ ಭಾವನೆ ಯಾವುದೋ, ಅದಕ್ಕೆ ಇರುವ ಹೆಸರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅದರ ಅರ್ಥ ಹುಡುಕುವ ಗೋಜಿಗೂ ಹೋಗಲಿಲ್ಲ. ಇಬ್ಬರ ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀವು ಇಷ್ಟೆಲ್ಲ ಕ್ಲೋಸ್ ಆಗಿದ್ದೀರಾ, ಬರೀ ಫ್ರೆಂಡ್ಸ್ ಅಂತ ಡ್ರಾಮಾ ಮಾಡ್ತೀರಾ ಅಂತ. ಆದರೆ ಅವರು ಸ್ನೇಹದಲ್ಲೇ ಮೀರಿರಲಿಲ್ಲ. ಅಂದ ಒಂದು ದಿನ ಪವೀಳ ಜೀವನದಲ್ಲಿ ಕರಾಳ ದಿನ. ಅನಾರೋಗ್ಯದಲ್ಲಿ ಇದ್ದ ಪವೀಳ ತಾಯಿಗೆ ಅಚಾನಕ್ಕಾಗಿ ಸೀರಿಯಸ್ ಆಗಿತ್ತು. ಅವರ ಅನಾರೋಗ್ಯದ ಕಾರಣವೇ ತಿಳಿಯದಾಗಿದ್ದು. ಅವರು ತುಂಬ ನಿಶಕ್ತರಾಗಿದ್ದರು. ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೆದಿತ್ತು. ಆದರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಲ್ಲ. ತಂಗಿಯರಿಬ್ಬರು ಚಿಕ್ಕವರು. ಪವಿ ಪರಿಸ್ಥಿತಿ ನಿಭಾಯಿಸಲು ತುಂಬ ಕಷ್ಟಪಡುತ್ತಿದ್ದಳು. ಅವಳಿಗೆ ಧೈರ್ಯ ಆಸರೆ ಎಂದರೆ ಗೌರವ್. ಅವಳು ಪೂರ್ತಿ ಸೋತು ಕಂಗೆಟ್ಟು ಕುಳಿತಾಗ ಅವನ ಒಂದು ಮಾತು ಅವಳಿಗೆ ಧೈರ್ಯ ಕೊಡುತ್ತಿತ್ತು. ಪರಿಸ್ಥಿತಿ ಕೈಮೀರುತ್ತಾ ಬಂದಾಗ ಅವನು ಅವಳಿಗಾಗಿ ಅವರ ಊರಿಗೆ ಬಂದ. ಪವಿ ತಾಯಿಗೆ ರಕ್ತದ ಅವಶ್ಯಕತೆ ಇತ್ತು. ಗೌರವ್ ಅವರಿಗೆ ರಕ್ತವನ್ನು ಕೊಟ್ಟಿದ್ದ. ಪವಿಗೆ ಗೌರವ್ನ ಸ್ನೇಹದ ಭಾರ ತೀರಿಸಲಾರದಷ್ಟು ಹೆಚ್ಚಿತ್ತು. ಅವಳು ಅವನಿಗೆ ಕೈ ಎತ್ತಿ ಮುಗಿದಿದ್ದಳು. ಸುಂದರ ಸಂಸಾರದಲ್ಲಿ ವಿಧಿ ಆಟವಾಡಿದ್ದ. ಎಲ್ಲ ಪ್ರಯತ್ನ ಮೀರಿ ಎಲ್ಲರ ಕೈತಪ್ಪಿ ಪವೀಳ ತಾಯಿ ಈ ಜಗತ್ತನ್ನು ಬಿಟ್ಟು ಹೋಗಿಬಿಟ್ಟರು. ಪವಿ ದಿಕ್ಕು ತೋಚದೆ ಕಂಗಾಲಾಗಿದ್ದಳು. ಮೂವರು ಅಕ್ಕ ತಂಗಿಯರ ನೋವು ಮುಗಿಲು ಮುಟ್ಟಿತ್ತು. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಸಮಯದಲ್ಲಿ ತಾಯಿಯ ಅವಶ್ಯಕತೆ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಈ ಮಕ್ಕಳು ತಮ್ಮ ತಾಯಿಯನ್ನು ಕಳೆದುಕೊಂಡಿದ್ದರು. ದೇವರೇ, ಹೇಗಾದರೂ ಮಾಡಿ ನಮ್ಮ ಅಮ್ಮನ್ನ ವಾಪಸ್ ಕೊಡು ಅಂತ ಕಣ್ಣೀರು ಹಾಕುವ ಈ ಹುಡುಗಿಯರ ದುಃಖ ದೇವರಿಗೆ ಕೇಳಿಸಲು ಸಾಧ್ಯವೇ? ತುಂಬಿದ ಮನೆ ಕತ್ತಲೆಯ ಗೂಡಾಗಿದ್ದು. ತಂದೆ ಏನು ಮಾಡುವ ಪರಿಸ್ಥಿತಿ ಇಲ್ಲದೆ ಹತಾಶರಾಗಿದ್ದರು. ತಾಯಿ ಇಲ್ಲದ ಮನೆ ದೇವರಿಲ್ಲದ ಗುಡಿಯಲ್ಲವೇ? ತಂಗಿಯರಿಗೆ ಸಾಂತ್ವನ ಹೇಳಿ ತಾಯಿ ಸ್ಥಾನ ತುಂಬಲು ಪ್ರಯತ್ನಿಸುತ್ತಿದ್ದ ಪವಿ ಅಕ್ಷರಶಃ ಅನಾಥೆಯಾಗಿದ್ದಳು. ಆ 3 ದಿನಗಳಲ್ಲಿ ಹೊಟ್ಟೆ ನೋವು ಅಂತ ಅತ್ತಾಗ ಅಮ್ಮ ಮಾಡಿಕೊಡುತ್ತಿದ್ದರು ಕಷಾಯ. ನೆನೆದು ಕಣ್ಣೀರು ಹಾಕುತ್ತಿದ್ದಳು. ಮಕ್ಕಳು ಮನೆಗೆ ಬರುವುದು 1 ನಿಮಿಷ ತಡವಾದರೂ ಅಷ್ಟು ಚಡಪಡಿಸುತ್ತಿದ್ದ ಅಮ್ಮ ಈಗ ಮಕ್ಕಳ ಚಿಂತೆ ಮಾಡದೆ ಹೇಗೆ ಬಿಟ್ಟು ಹೋದರು ಎಂದು ಕೊರಗುತ್ತಿದ್ದರು. ಎಲ್ಲ ಸಮಯದಲ್ಲೂ ಪವೀಳ ನೋವಿಗೆ ಕಣ್ಣೀರಿಗೆ ಹೆಗಲು ಕೊಡುತ್ತಿದ್ದದ್ದು ಗೌರವ್. ದಿನ ಕಳೆಯಿತು. ಆದರೆ ಅಂತರಾಳದ ನೋವು ಮರೆಯಲು ಸಾಧ್ಯವೇ? ತಂದೆಗೂ ಧೈರ್ಯ ಹೇಳಿ ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದ ಪವಿಗೆ ಮತ್ತೊಂದು ಆಘಾತ ಕಾದಿತ್ತು. ಅವರ ಬಂಧು ಬಳಗದವರೆಲ್ಲ ಸೇರಿ ಪವೀಳ ಮದುವೆಯ ಬಗ್ಗೆ ಅವಳ ತಂದೆಯ ಮುಂದೆ ಪ್ರಸ್ತಾಪಿಸಿದ್ದರು. ತಾಯಿ ತೀರಿ ಹೋದ 1 ವರ್ಷದೊಳಗೆ ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು. ಅದು ಪವಿ ಮದುವೆಯೇ ಆಗಿರಬೇಕು. ಅದರಿಂದ ಸ್ವರ್ಗದಲ್ಲಿರುವ ತಾಯಿಗೆ ಕನ್ಯಾದಾನದ ಪುಣ್ಯ ಬರುತ್ತದೆ ಮತ್ತು ಆತ್ಮಕ್ಕೆ ಶಾಂತಿಯೇ ಸಿಗುತ್ತದೆ ಎಂಬುವ ಸಿದ್ಧಾಂತ ನಿರೂಪಣೆಯಾಗಿತ್ತು. ಅವಳ ತಂದೆ ಇದಕ್ಕೆ ಸಮ್ಮತಿ ಕೊಟ್ಟಿದ್ದು ಆಗಿತ್ತು. ಇನ್ನು ಈ ವಿಷಯ ಪವಿ ಮುಂದೆ ಪ್ರಸ್ತಾವನೆ. ಅವಳ ಅಂತರಂಗದ ಯುದ್ಧ, ಭಾವನೆಗಳ ಏರಿಳಿತ. ಪವಿಳ ಮದುವೆ ಎಂಬ ಅಲೆ ಅವಳ ಸ್ನೇಹದ ಕಡಲನ್ನು ಕದಡುವುದೇ. ಪವಿ ತಂದೆ ಪವೀಳ ಮದುವೆಯ ವಿಷಯವನ್ನು ಪವಿ ಜೊತೆ ಪ್ರಸ್ತಾಪಿಸಲು ತಯಾರಾದರು. ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿರುವ ಮಕ್ಕಳಿಗೆ ಈ ವಿಷಯ ಹೇಗೆ ಹೇಳಬೇಕು ಎಂದು ಯೋಚಿಸಿದರು. ಆದರೆ ಅನಿವಾರ್ಯವಾಗಿತ್ತು. ಒಂದು ದಿನ ರಾತ್ರಿ ಊಟವಾದ ಮೇಲೆ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಮಾತನಾಡಲು ಶುರು ಮಾಡಿದರು. ಪವಿ, ನನಗೆ ಗೊತ್ತಮ್ಮ, ನೀನು ಮೊದಲೇ ದುಃಖದಲ್ಲಿ ಇದ್ದೀಯ. ನಾನು ಹೇಳುವ ವಿಷಯ ನಿನಗೆ ಆಘಾತ ಅನಿಸಬಹುದು. ಆದರೆ ಏನು ಮಾಡೋದು ಕಂದ, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು. ತಂದೆ ಏನು ಹೇಳಬಹುದು ಎಂಬ ಕಲ್ಪನೆಯೇ ಇಲ್ಲದೆ, ಪವಿ ಹೇಳಪ್ಪ, ಮಕ್ಕಳ ಜೊತೆ ಮಾತಾಡಲು ಯಾಕೆ ಇಷ್ಟೊಂದು ಸಂಕೋಚ ಪಡುತ್ತಿದ್ದೀರಾ? ಪವಿ, ನಾನು ಹೇಳುವ ವಿಷಯವೇ ಆಗಿದೆಯಮ್ಮ. ನಿಮ್ಮ ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಆದಷ್ಟು ಬೇಗನೆ, ಅಂದರೆ ಈ ವರ್ಷದಲ್ಲೇ ನಿನ್ನ ಮದುವೆ ಮಾಡಿಬಿಡೋಣ ಎಂದು ಅಭಿಪ್ರಾಯ ಪಡುತ್ತಿದ್ದಾರೆ. ಅದರಿಂದ ನಿನ್ನ ತಾಯಿಗೆ ಕನ್ಯಾದಾನದ ಪುಣ್ಯ ಬರುತ್ತದೆ, ಮತ್ತೆ ಅವಳು ಸ್ವರ್ಗಕ್ಕೆ ಹೋಗುತ್ತಾಳೆ ಅಂತ. ನನಗೂ ಅವರ ವಿಚಾರ ಸರಿ ಎನಿಸುತ್ತಿದೆ. ಒಬ್ಬಳದಾದರೂ ಮದುವೆಯಾದರೆ ನನಗೂ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತದೆ. ತಂದೆ ಮಾತು ಎಲ್ಲರಿಗೂ ಆಘಾತವಾಗಿತ್ತು. ಪವಿ ಅಂತೂ ಏನೂ ತಿಳಿಯದೆ ನಿಂತಿದ್ದಳು. ಅಪ್ಪ, ನೀವೀಗೆ ವಿಚಾರ ಮಾಡಲು ಹೇಗೆ ಸಾಧ್ಯವಾಯಿತು? ಅಮ್ಮನನ್ನು ಕಳೆದುಕೊಂಡು ಕೆಲವು ದಿನಗಳಾಗಿವೆ. ನಾವಿನ್ನೂ ಆ ದುಃಖದಿಂದ ಹೊರಗೆ ಬಂದಿಲ್ಲ.
ಇಷ್ಟಕ್ಕೂ ನಾನು ಮದುವೆಯಾಗಿ ಹೋದರೆ ನಿಮ್ಮನ್ನು ಮತ್ತೆ ತಂಗಿಯರನ್ನು ಯಾರು ನೋಡಿಕೊಳ್ಳುತ್ತಾರೆ? ನನ್ನದು ಇನ್ನೂ ಓದು ಮುಗಿಯಬೇಕು. ನನಗೆ ಮಾಸ್ಟರ್ ಡಿಗ್ರಿ ಮಾಡೋದಿದೆ. 1-2 ವರ್ಷ ಜಾಬ್ ಮಾಡಬೇಕು. ಆಮೇಲೆ ಮದುವೆಯ ಬಗ್ಗೆ ಯೋಚನೆ. ಇದನ್ನೆಲ್ಲ ಇಲ್ಲೇ ಬಿಟ್ಟುಬಿಡಿ ಎಂದು ಹೇಳಿ ಒಳಗೆ ಹೋಗಿ ಮಲಗಿದರು. ಆದರೆ ತಂದೆ ಯಾಕೋ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಾರನೇ ದಿನ ಅವರ ತಮ್ಮನ ಮನೆಗೆ ಹೋಗಿ ಪವಿಳ ಅಭಿಪ್ರಾಯವನ್ನು ಹೇಳಿದರು. ಆದರೆ ಅವರು ಮತ್ತೆ ಪವಿ ತಂದೆಯ ತಲೆಯಲ್ಲಿ ಏನೇನೋ ಹುಳು ಬಿಟ್ಟರು. ವಯಸ್ಸಿಗೆ ಬಂದಿರುವ ಹುಡುಗಿ, ತಾಯಿ ಬೇರೆ ಇಲ್ಲ, ಸೆರಗಲ್ಲಿ ಬೆಂಕಿ ಇಟ್ಟುಕೊಂಡ ಹಾಗೆ ಹೀಗೆ ಎಂದು. ಪವಿಳ ಚಿಕ್ಕಮ್ಮ ಪವಿಳ ಜಾತಕವನ್ನು ಜ್ಯೋತಿಷಿಗಳ ಹತ್ತಿರ ತೋರಿಸೋಣ, ಅವರು ಹೇಳಿದ ಹಾಗೆ ಮಾಡೋಣ ಎಂದು ಯೋಚಿಸಿದರು. ಎಲ್ಲರೂ ಸೇರಿ ಅವರ ಪರಿಚಯದ ಜ್ಯೋತಿಷ್ಯರ ಬಳಿ ಪವಿ ಜಾತಕದ ಬಗ್ಗೆ ವಿಚಾರಿಸಿದರು. ಅವರು ಪವಿ ಜಾತಕವನ್ನು ಕುಲಂಕುಷವಾಗಿ ಪರಿಶೀಲಿಸಿ ನೋಡಿದರು. ಟೈಮ್ ಸರಿ ಇಲ್ಲದೆ ಇದ್ದಾಗ ಹಗ್ಗನೋ ಹಾವಾಗುತ್ತೆ ಅಂತಾರಲ್ಲ, ಹಾಗೆ ಆಗಿತ್ತು ಪವಿ ಸ್ಥಿತಿ. ಇವಳ ಜಾತಕದ ಪ್ರಕಾರ ಅವಳಿಗೆ ಈ ಸಂವತ್ಸರದಲ್ಲಿ ಕಂಕಣ ಭಾಗ್ಯವಿದೆ. ಅದು ತಪ್ಪಿದರೆ ಮುಂದೆ ಮದುವೆಗೆ 9 ವರ್ಷಗಳವರೆಗೂ ಕಾಯಬೇಕಾಗುತ್ತೆ ಎಂದರು ಜ್ಯೋತಿಷಿ. ಮೊದಲೇ 108 ವಿಚಾರಗಳಿಂದ ತಲ್ಲಣಿಸಿದ್ದ ಪವಿ ತಂದೆ ಇದನ್ನು ಕೇಳಿ ಇನ್ನೂ ಗಾಬರಿಯಾದರು. ಎಷ್ಟೇ ಎಜುಕೇಟೆಡ್ ಅಪ್ಡೇಟೆಡ್ ಇದ್ರೂ ಮಕ್ಕಳ ಭವಿಷ್ಯ ಅಂತ ಬಂದಾಗ ಭಯ ಇದ್ದೇ ಇರುತ್ತದೆ. ಇದಕ್ಕೆ ಬೇರೆ ಏನೂ ಉಪಾಯವಿಲ್ಲ ಎಂದು ತಿಳಿದಾಗ ಹೇಗಾದರೂ ಮಾಡಿ ಈ ಸಂವತ್ಸರದಲ್ಲಿ ಪವಿ ಮದುವೆ ಮಾಡಲೇಬೇಕು ಎಂದು ನಿರ್ಧರಿಸಿ ಒಳ್ಳೆಯ ಹುಡುಗನನ್ನು ಹುಡುಕಲು ಸಂಬಂಧಿಕರಲ್ಲಿ ಹೇಳಿಯೇ ಬಿಟ್ಟರು. ಮೊದಲನೇ ದಿವಸ ತಂದೆ ಆಡಿದ ಮಾತಿಗೆ ಅಷ್ಟೇನೂ ತಲೆ ಕೆಡಿಸಿಕೊಳ್ಳದ ಪವಿ ಮಾರನೇ ದಿನ ಅವರ ನಿರ್ಧಾರ ಕೇಳಿ ಗಾಬರಿಯಾದಳು. ಒಂದೇ ಸರಿ ಸಿಡಿಲು ಬಡಿದ ಹಾಗೆ ಆಗಿತ್ತು. ಈ ವಿಷಯವನ್ನು ಗೌರವ್ಗೆ ಹೇಳಬೇಕು ಎಂದು ಡಿಸೈಡ್ ಮಾಡಿದ್ದು ಫೋನ್ ಮಾಡೇ ಬಿಟ್ಟಳು. ಕಣ್ಣೀರು ಹಾಕುತ್ತಾ ಮನೆಯಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಬಗ್ಗೆ ಒಂದೊಂದಾಗಿ ವಿವರಿಸಿದಳು. ಪವಿಗೆ ಆದಷ್ಟೇ ಗಾಬರಿ ಆತಂಕ ಗೌರವ್ಗೂ ಆಗಿತ್ತು. ಆದರೂ ಅವನು ಹೀಗಾದರೂ ಮಾಡಿ ನಿನ್ನ ತಂದೆನ ಕನ್ವಿನ್ಸ್ ಮಾಡು, ನಿನ್ನ ಕನಸು ಗುರಿ ಬಿಡಬೇಡ ಅಂತ ಧೈರ್ಯ ಹೇಳಿದ್ದ. ಆದರೆ ತಂದೆ ನಿರ್ಧಾರ ಅಚಲವಾಗಿತ್ತು. ಇದೆಲ್ಲದರ ಮಧ್ಯೆ ಪವಿಳ ದೂರದ ಸಂಬಂಧಿಗಳಲ್ಲಿ ಒಬ್ಬ ಹುಡುಗನನ್ನು ಹುಡುಕಿದ್ದರು. ಇಂಜಿನಿಯರ್ ಹುಡುಗ, ಒಳ್ಳೆಯ ಸಂಸ್ಕಾರವಂತ ಮನೆತನ. ಅವನಿಗೆ ತಂದೆ ಇರಲಿಲ್ಲ. ಜಾತಕ ಹೊಂದಿಸಿ ನೋಡಿದ್ದರು. ಇನ್ನೇನು ಹುಡುಗ ಹುಡುಗಿ ನೋಡಿ ಒಪ್ಪಿಕೊಳ್ಳುವುದಷ್ಟೇ ಬಾಕಿ ಇತ್ತು. ಪ್ರತಿನಿತ್ಯ ಈ ವಿಷಯದ ಚರ್ಚೆ ಅವಳಿಗೆ ಹಿಂಸೆ ಆಗಿತ್ತು. ಅಂದುಕೊಳ್ಳದಷ್ಟು ಬೇಗ ಎಲ್ಲವೂ ನಡೆದು ಹೋಗುತ್ತಿದೆ. ದಿನ ಬೆಳಗಾದರೆ ಆತಂಕ ಹೆಚ್ಚುತ್ತಿದೆ. ಸಹಿಸಿಕೊಳ್ಳದೆ ಗೌರವ್ ಬಳಿ ಮಾತಾಡುತ್ತಿದ್ದಳು. ಅವನು ಅಸಹಾಯಕನಾಗಿದ್ದ. ಇನ್ನು ಸಮಯವಿದೆ ಎಂದು ಧೈರ್ಯದಿಂದ ಇದ್ದರು. ಆದರೆ ಈಗ ಹುಡುಗನನ್ನು ಹುಡುಕಿಬಿಟ್ಟಿದ್ದಾರೆ. ಪವಿ ಎದೆಯೊಡೆದು ಹೋಗಿದೆ. ಪವಿ ಗೌರವ್ ಮುಂದೆ ತನ್ನ ನೋವನ್ನೆಲ್ಲ ಹೇಳಿಕೊಂಡು ಅತ್ತು ಬಿಡುತ್ತಿದ್ದಳು. ಆದರೆ ಗೌರವ್ ತನ್ನ ಮನಸ್ಸಲ್ಲಿ ಆಗುತ್ತಿದ್ದ ತೊಳಲಾಟ, ಭಯ, ಆತಂಕ ಪವಿ ಮುಂದೆ ಸಹ ಹೇಳಿಕೊಳ್ಳಲು ಆಗದೆ ಒಳಗೊಳಗೆ ಒದ್ದಾಡುತ್ತಿದ್ದ. ಈಗ ಹುಡುಗ ಸಿಕ್ಕಿದ್ದಾನೆ ಎಂಬ ವಿಷಯ ಆಘಾತ ಅವನ ಮನಸ್ಸನ್ನು ಹೊಡೆದಿತ್ತು. ಕೈಗೆ ಸಿಗದೆ ಹೊರಳಾಡುತ್ತಿದ್ದ ಭಾವನೆಯನ್ನು ಒಟ್ಟು ಸೇರಿಸಿ ವಿಚಾರ ಮಾಡಿದ. ಪವಿ ಮದುವೆಗೆ ಹುಡುಗ ಒಪ್ಪಿಬಿಟ್ಟರೆ, ಅವಳು ಒಪ್ಪಿಬಿಟ್ಟರೆ, ಅವಳು ಮದುವೆಯಾಗಿ ಹೋಗಿಬಿಟ್ಟರೆ, ಮೊದಲು ಮಾತಾಡಿದ ಹಾಗೆ ನಾನೇ ಮುಂದೆ ನಿಂತು ಅವಳ ಮದುವೆ ಮಾಡುತ್ತೇನಾ? ಅದು ನನ್ನಿಂದ ಸಾಧ್ಯನಾ? ಅವನ ಭಾವನೆಗಳನ್ನು ಪವಿ ಮುಂದೆ ಹೇಳಲೇಬೇಕು ಎಂದು ನಿರ್ಧರಿಸಿದ. ಅದೊಂದು ದಿನ ರಾತ್ರಿ ನೋವು ತಡೆಯದೆ ಪವಿಗೆ ಫೋನ್ ಮಾಡಿದ. ಎಲ್ಲ ನೋವಿನಲ್ಲೂ ಪವಿಗೆ ಧೈರ್ಯ ಹೇಳುತ್ತಿದ್ದರೂ ಗೌರವ್ ಮೊದಲನೇ ಬಾರಿ ಜೋರಾಗಿ ಅಳುತ್ತಿದ್ದಾನೆ. ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದಾನೆ. ಅವನ ಕಣ್ಣೀರು ನೋಡಿ ಪವಿ ಸಹ ಅಳುತ್ತಿದ್ದಳು. ಪವಿ, ನಿಜ ಹೇಳ್ತಿದ್ದೀನಿ ಕಣೆ, ನೀನು ಮದುವೆ ಆಗಿ ಹೋದರೆ ನನಗೆ ಬದುಕೋಗಿ ಆಗಲ್ಲ ಕಣೆ. ಇವತ್ತು ನಿನ್ನ ಮುಂದೆ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತೀನಿ ಕಣೆ. ಸಾಯೋವರೆಗೂ ನೀನು ನನ್ನ ಜೊತೆ ಇರಲೇಬೇಕು ಕಣೆ. ನೀನು ಏನು ಅನ್ಕೋತೀಯೋ ನನಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಇಷ್ಟು ವರ್ಷ ಜೀವನದ ಪ್ರತಿ ಏರಿಳಿತವನ್ನು ಹಂಚಿಕೊಂಡವರು ಇದೇ ಮೊದಲ ಬಾರಿ ಗೌರವ್ ತನ್ನ ಭಾವನೆ ಹಂಚಿಕೊಳ್ಳುತ್ತಿದ್ದಾನೆ. ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳೇ ಬಿಟ್ಟ. ಪವಿ ಮನಸ್ಸಲ್ಲೂ ಅದೇ ಭಾವನೆ ಇರಬಹುದಾ? ಗೊತ್ತಿಲ್ಲ. ಅವತ್ತು ಅವಳು ಏನೂ ಹೇಳಲೇ ಇಲ್ಲ. ಮೊದಲ ಬಾರಿ ಗೌರವ್ಗೆ ಅವಳು ಸಮಾಧಾನ ಮಾಡಿದ್ದಳು. ಮೊದಲ ಬಾರಿ ಅವನ ಕಣ್ಣೀರಿಗೆ ಅವಳು ಹೆಗಲು ಕೊಟ್ಟಿದ್ದಳು. ಪ್ರತಿದಿನ ಒಂದೊಂದು ಗೊಂದಲ, ಹೊಸ ತಿರುವುಗಳು. ಪವಿ ಕಂಗಾಲಾಗಿ ಹೋಗಿದ್ದಳು. ಈಗ ಅವಳ ಜೀವನದಲ್ಲಿ ಮುಖ್ಯ ಘಟ್ಟ. ಅವಳು ನಿರ್ಧಾರ ತೆಗೆದುಕೊಳ್ಳಬೇಕು. ಹೃದಯ ಒಂದು ಹೇಳುತ್ತಿದೆ, ಬುದ್ಧಿ ಬೇರೆ ಏನೋ ಹೇಳುತ್ತಿದೆ. ಇನ್ನು 2 ದಿನಗಳಲ್ಲಿ ಪವಿನ ನೋಡಲು ಸಂಪತ್ ಬರುತ್ತಿದ್ದಾನೆ.
ಮುಂದೆ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದಾಳೆ ಪವಿ? ಇವರಿಬ್ಬರ ಪ್ರೀತಿ ಗೆಲ್ಲುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.